ಈಗ ನನ್ನಲ್ಲಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ತೇನೆ, ಮುಂದಕ್ಕೆ ಕೊಡ್ತೇನೆ. ಮುಂದಕ್ಕೊಂದು ದಾರಿಯನ್ನು ನಾನು ಕಲ್ಪಿಸಿ ಕೊಡ್ತೇನೆ. ನನ್ನನ್ನು ಕಾಣಬರುವ ಅಸಂಖ್ಯ ಸಂಖ್ಯೆಯ ಭಕ್ತರು ಮುಂದೆ ಆರಾಧಿಸಿಕೊಂಡು ನನ್ನನ್ನೇ ಭಜಿಸುತ್ತಾ ಬರುವವರಿದ್ದಾರೆ. ಸಕಲರ ಸಂಕಷ್ಟವನ್ನು ಹರಿಸುವಂತಹ ವೆಂಕಟರಮಣನಾಗಿ ನಾ ನೆಲೆಗೊಳ್ಳುವುದಕ್ಕಿದ್ದೇನೆ. ಹಾಗೆಯೇ ಬರುವಂತಹ ಭಕ್ತರಿಗೆ ಒಂದು ಸದಾವಕಾಶವನ್ನು, ನಿನ್ನನ್ನು ಪೂಜಿಸುವಂತಹ ಮಹದವಕಾಶವನ್ನು ನಾವು ಒದಗಿಸಿಕೊಡ್ತೇವೆ. ನೀ ಕೊಟ್ಟದ್ದಕ್ಕೆ ಇದು ಪ್ರತಿಯಾಗಿ ಒಂದೊಮ್ಮೆಗೆ ನಿನಗೆ ಕ್ಷೀರಾಭಿಷೇಕವನ್ನು ಮಾಡದೆ, ನಿನ್ನನ್ನು ಭಜಿಸದೆ, ನಿನ್ನನ್ನು ಆರಾಧಿಸದೆ ನನ್ನನ್ನು ಕಾಣಬಯಸ್ತಾರೆ ಅಂತಾದ್ರೆ ಯಾವತ್ತೂ ಅಂತಹ ಭಕ್ತರ ಪೂಜೆಯನ್ನು ನಾನು ಕೈಗೊಳ್ಳುವುದೇ ಇಲ್ಲ. ಆ ಪೂಜೆ ಯಾವತ್ತೂ ಸಾಫಲ್ಯವನ್ನು ಪಡೆಯುವುದಿಲ್ಲ. ಹಾಗಾಗಿ ಕಿವಿಯಾಣಿಸಿ ನೀ ಕೇಳು. ನನ್ನನ್ನು ಭಜಿಸ ಬರುವ ಭಕ್ತರು ಮೊದಲಾಗಿ ವರಾಹ ಸ್ವಾಮಿಯಾದಂತಹ ನಿನಗೆ ಕ್ಷೀರಾಭಿಷೇಕವನ್ನು ಮಾಡಿ ಭಕ್ತಿಯಿಂದ ನಿನ್ನನ್ನು ಮೆಚ್ಚಿಸಿ ನನ್ನ ಬಳಿಗೆ ಬರಬೇಕು. ಇದು ಈಗ ನೀ ಕೊಡುವಂತಹ ಸ್ಥಳಕ್ಕೆ ಪ್ರತಿಯಾಗಿ ನಾ ಮಾಡುವಂತಹ ಮಹದುಪಕಾರ. ಆಯ್ತಲ್ಲ, ಈಗ ಸಮಾಧಾನ ಆಯ್ತಲ್ಲ, ಇನ್ನು ಯಾವ ಗೊಂದಲವೂ ಇಲ್ಲ. ವರಾಹ ಸ್ವಾಮಿ ದೇವ, ನೀವು ಇಲ್ಲೇ ಇರುವುದಲ್ಲ, ನೋಡಿ ಸಣ್ಣದಾಗಿರುವಂತಹ ಗುಡಿಸಲು, ಹೌದು, ಅಲ್ಲೊಂದು ಮುದ್ದಟ್ಟಿ